ನೀವು ವಿಜುವಲ್ಸ್ ಅಲ್ಲಿ ನೋಡಬಹುದು ಸಚಿವ ಸಂತೋಷ್ ಲಾಡ್ ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ವಿಶೇಷ ವಿಮಾನದಲ್ಲಿ ಬಂದಿಳಿದಂತಹ 177 ಕನ್ನಡಿಗರ ಕುಟುಂಬಗಳು ಅವರೊಟ್ಟಿಗಿದೆ ಎಲ್ಲರೂ ಕೂಡ ನಿರಾಳರಾಗಿದ್ದಾರೆ ಸ್ವಲ್ಪ ಸಮಾಧಾನ ಇದೆ ತಾಯ್ನಾಡಿಗೆ ಸೇಫ್ ಆಗಿ ಬಂದು ತಲುಪಿದ್ವಲ್ಲ ಅಂತ ಇದೆಲ್ಲದಕ್ಕೆ ಶ್ರಮಿಸಿದ್ದು ಸಚಿವ ಸಂತೋಷ್ ಲಾಡ್ ರಾಜ್ಯ ಸರ್ಕಾರದ ಕಡೆಯಿಂದ ಘಟನೆ ಗೊತ್ತಾಗ್ತಿದ್ದ ಹಾಗೆ ಅವತ್ತು ಸಂಜೆನೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಕಾಶ್ಮೀರಕ್ಕೆ ಹೋಗಿ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ ಈಗ ಮತ್ತೆ ಬೆಂಗಳೂರಿಗೆ ಬಂದು ತಲುಪುತ್ತಿದ್ದ ಹಾಗೆ ಪ್ರತಿಕ್ರಿಯಿಸೋದಕ್ಕೆ ಮುಂದಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಸಚಿವ ಸಂತೋಷ್ ಲಾಡ್ ಕೂಡ ಮಾತಾಡ್ತಾರೆ ಇದಕ್ಕೆ ಮುಂಚೆ ಕೂಡ ನ್ಯೂಸ್ ಫಸ್ಟ್ ಅವರನ್ನ ಮಾತನಾಡಿಸಿತ್ತು ಜೊತೆಗೆ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿಳಿದಂತಹ ಕನ್ನಡಿಗರನ್ನು ಕೂಡ ನಮ್ಮ ನ್ಯೂಸ್ ಫಸ್ಟ್ ಮಾತನಾಡಿಸಿದ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ರು ಅವರ ಅನುಭವ ಅದರಲ್ಲಿ ಒಂದು ಕುಟುಂಬ ಅಂತೂ ಈ ಘಟನೆ ನಡೆದಾಗ ಪಹಲ್ಗಾಮ್ನಲ್ಲೇ ಇದ್ರು ಅಲ್ಲಿಗೆ ತೆರಳುತ್ತಾ ಇದ್ರು ಆಗ ಕುದುರೆ ಸವಾರಿ ಮೂಲಕ ಅಷ್ಟರಲ್ಲಾಗಲೇ ವಿಷಯ ಗೊತ್ತಾಗಿ ಅಂದ್ರೆ ಹೀಗೆ ಅಂತಲ್ಲ ವಾಪಸ್ ಬಂದ್ವಿ ಅನ್ನೋ ಅನುಭವ ಹೇಳ್ಕೊಳ್ತಾ ಇದ್ರು ಮಾತಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ನೋಡಿ ಚೇತನ್ ರವರು ನಾವು ಸೇರಿ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಕರ್ನಾಟಕದ ಎಲ್ಲ ಕನ್ನಡಿಗರು ಅವರು ಸಹಾಯ ಅದರ ಜೊತೆಗೆ ಎಲ್ಲ ಮಾಧ್ಯಮದವರು ನಿಮ್ಮೆಲ್ಲರ ಸಹಾಯದಿಂದ ಈ ಒಂದು ರೆಸ್ಕ್ಯೂ ಆಪರೇಷನ್ ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಈಗ ನಮ್ಮ ಜೊತೆ ಬಂದಿರತಕ್ಕಂಥದ್ದು ಸುಮಾರು 174 ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ ಕಟ್ರಾದಲ್ಲಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಲೋಕಲ್ ಅಧಿಕಾರಿಗಳು ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಆದರೆ ನಮಗೇನು ಮ್ಯಾಂಡೇಟ್ ಇತ್ತು ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗಬೇಕು ಶ್ರೀನಗರದಲ್ಲಿರ್ತಕ್ಕಂಥ ಕನ್ನಡಿಗರೇನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರು ಈ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನಮಗೆ ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನು ಮಾಡಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಆ ಪರಿಸ್ಥಿತಿ ಹೇಳಕ್ಕಾಗೋದಿಲ್ಲ ಅದು ಯಾವುದು ಮಾತನಾಗಿ ಹೇಳ್ತಕ್ಕಂಥ ಪರಿಸ್ಥಿತಿನೂ ಅಲ್ಲ ಅದು ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ನ ಕಥೆಯನ್ನು ನಾನಂತೂ ನೇರವಾಗಿ ನೋಡಲಿದ್ರು ಕೂಡ ಕೇಳಿದ್ದೇನೆ ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸು ಜನರು ಯಾರು ಇದನ್ನು ಭಾಳ ಹತ್ತಿರ ನೋಡಿದ್ದಾರೆ ಇದನ್ನು ನಿಜಕ್ಕೂ ಆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ನನ್ನ ಒಡಿ ನೀನಂತ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಈಗ ಸೆಕ್ಯೂರಿಟಿ ಲ್ಯಾಬ್ಸು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ ನಾವಿಲ್ಲಿ ಯಾವುದೋ ರಾಜಕೀಯವಾಗಿ ಮಾತನಾಡಕ್ಕೆ ನಾನು ಹೋಗೋದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರನಲ್ಲಿದ್ದರು ನಮ್ಮ ಜೊತೆ 177 ಜನ ಬಂದಿದ್ದಾರೆ ಇನ್ನು 13 ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ ಇದು ಅಲ್ಲಿ ಮುಗಿಸ್ತೇನೆ ಸೊ ಖಂಡಿತವಾಗಲೂ ಇದು ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಬರೋದು ನಾವು ಯಶಸ್ವಿಯಾಗಿದ್ದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ಅಂತ ಅಲ್ಲ ನಾವು ಅಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ ಅವರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವರೆಲ್ಲರೂ 100% ಇಲ್ಲಿ ಬರ್ತಾರೆ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರಲಿ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂಥ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡ್ತಂದು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿ ಆಗಿದ್ದಾರೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರು ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಕರ್ಕೊಂಡ್ ಬಂದಿರತಕ್ಕಂಥದ್ದು ಕೆಲವರು ಯಾರು 20 ಜನ 30 ಜನ 40 ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ ಅವ್ರನ್ನ ಕುಂದಿರಿಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ
ನಾವು ಕರ್ಕೊಂಬಂದಿರ್ತಕ್ಕಂಥದ್ದು. ಈಗ ನೀವು 174 ಜನ ಸೇಫ್ ಮಾಡ್ಕೊಂಡು ಬಂದಿದ್ದೀರಿ. ಅದರಲ್ಲಿ 177 ಅಂತ ಹೇಳ್ತಿದ್ದೀರಿ. ಅದರಲ್ಲಿ ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಂಡಿರುವಂಥವ್ರು ನಾವು ಸಿಕ್ಕಾಕೊಂಡಿದ್ದೀವಿ. ನೀವು ಬಂದಿರೋದು ನಮ್ಮ ಬಚಾವಾಗಿದ್ದೀವಿ ಸರ್ ಅಂತ ಆ ಥರ ಯಾವ್ದಾದ್ರು ಹೇಳಿದಾರೆ ನಿಮಗೆ? ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರನ್ನ ನೀವು ಕೇಳಬೇಕು, ಅದು ನಾವು ಹೇಳಕ್ ಹೋಗ್ಬಾರ್ದು. ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡ್ರ ಅಂತ? ಆ ಥರ ಎಮೋಷನಲ್ ಆಗಿ ಹಂಚ್ಕೊಂಡಿರ್ತಕ್ಕಂಥ ನಾವು ಹೇಳಿದ್ರೆ ಸರಿ ಆಗಲ್ಲ, ನೀವು ಅವ್ರನ್ನೇ ಕೇಳಬೇಕು. ನಮಸ್ಕಾರ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.